ಹೊಲದಾಗ ಹುಂಚಿ ಗಿಡ ಐತೆ. ಆ ಹುಂಚಿ ಗಿಡ ತರ ಹಾಯೆಸ್ಟ್ ಮಂದಿ ಎಲ್ಲ ಗೋಕಾಕ್ ತಾಲೂಕಿನ ಮಂದಿನೇ ಇರ್ತಾರೆ. ನಾ ಹೇಳಿ ಕರ್ನ ಸುಳ್ಳು ಇಲ್ಲ, ಅರ್ಧ ಕರ್ನ ಗೋಕಾಕ್ ತಾಲೂಕಿನ ಮಂದಿನೇ ಇರ್ತೀವಿ. ಅಂತ ಒಂದು ಭಕ್ತಿ ನಿಮ್ಮಲ್ಲಿ ಐತಂತ ಹೇಳಿ ಇಷ್ಟು ಮಂದಿ ನೌಕರಿ ಆಗ್ಯಾರ. ಸಾಕ್ಷಾತ್ ಭಗೀರಥ ಮಹರ್ಷಿ ಅವರ ಆಶೀರ್ವಾದ, ಸಿದ್ಧಾರೂಢನ ಆಶೀರ್ವಾದ, ಸದಾಶಿವಪ್ಪನ ಆಶೀರ್ವಾದದಿಂದ ಇವತ್ತೆಲ್ಲ ಇಷ್ಟು ಒಂದು ನಾ ಅಂತ ನೋಡ್ಕೊಂತ ಕೂತಿದ್ವಿ ಎಷ್ಟು ಮಂದಿ ನೌಕರಿ ಆಗ್ಯಾರ ಅಂತೇಳಿ. ಬಹುಶಃ ದೇವರ ಆಶೀರ್ವಾದದೊಂದಿಗೆ ಅವರ ಪರಿಶ್ರಮನೂ ಐತದ. ಯಾಕಂತಂದ್ರ ಇಂಥ ಗ್ರಾಮೀಣ ಕ್ರೀಡೆಗಳಿರ್ಬೋದು, ನಾಟಕಗಳಿರ್ಬೋದು, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಈಗ ಗ್ರಾಮೀಣ ಕ್ರೀಡೆಗಳಿರ್ಬೋದು, ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ಇವೆಲ್ಲ ನಾವು ಮೊಬೈಲ್ ನೋಡಿ ಇವತ್ತೆಲ್ಲ ಗ್ರಾಮೀಣ ಕ್ರೀಡೆಗಳನ್ನ ಆ ಗ್ರೌಂಡ್ನ್ಯಾಗ ಆಡೋದು ಇಲ್ಲಿ ಮೊಬೈಲ್ನಾಗ ಆಡಕತ್ತೀವಿ ಇವತ್ತು. ಅದಕ್ಕೆ ಬಬಲಾದಾರ ಎಲ್ಲ ಹಗರ ಕಾಲ ಜಗತ್ತು ಬರ್ತದ ಅಂತ ಹೇಳ್ಯಾರ. ಅಂತ ಹಗರ ಕಾಲ ಬಂದು ಇವತ್ತೆಲ್ಲ ಈ ಸ್ಕ್ರೀನ್ ಮನೆ ಬಂದೋಗಿತ್ತು. ಬಹುಶಃ ಮುದ್ದೆ ಒಂದು ಮಾತು ಹೇಳಿದ, ಹೇಳು ಕೇಳುವುದು ನಿಂತು ಹೋತನ್ನ, ಹೇಳು ಕೇಳುವುದು ನಿಂತು ಹೋತನ್ನ, ಹಿಂದಿನ ಸುಖವು ಮುಂದೆ ಇಲ್ಲನ್ನ. ಬಹುಶಃ ನಮ್ಮ ಪೂರ್ವಿಕರು 100-120 ವರ್ಷ ಬದುಕ್ತಿದ್ರು. ಈಗ ಯಾರು ಬದುಕ್ತಾರೆ? ಯಾರು ಇಲ್ಲ. ಹಗರ ಕಾಲವು ಜಗದ ಬತ್ತನ್ನ, ಅಜಹರಣ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ. ಜಗದ ಜನನಿ ತಿಳಿಯಲಿಲ್ಲ, ಮನಕ ನಾಚಕ್ಕೆ ಹುಟ್ಟಲಿಲ್ಲ, ಕನಕ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಶ್ವಾನದಂತೆ ಬಡದಾಡುವಂತ ತೀರ್ಮಾನ ಬರ್ತಿತ್ತು. ಮನುಷ್ಯನಿಗೆ ಜಗತ್ತ ಜನನಿ ಅಂದ್ರೆ ಏನು? ಜಗತ್ತಿನಲ್ಲಿ ಜನನಿ ಅಂದ್ರೆ ತಾಯಿ. ಜಗತ್ತಿನಲ್ಲಿ ತಾಯಿಯ ಬಗ್ಗೆ ಯಾರು ಕಿಮ್ಮತ್ತಿಲ್ಲ ಇವತ್ತು. ಎಷ್ಟು ಹೇಳಿದ್ರು ಈ ಮನಸ್ಸಿಗೆ ನಾಚಿಕೆ ಹುಟ್ಟಲಿಲ್ಲ. ಸರಿಯಾಗಿ ನೋಡ್ಕೋ, ತಂದೆ ತಾಯಿಗಳ ಪ್ರೀತಿಯಿಂದ ಕಾನ್ ಅಂತ ಹೇಳಿದ್ರು ಜಗತ್ತ ಜನನಿ ಬಗ್ಗೆ ಈ ಮನಸ್ಸಿಗೆ ನಾಚಿಕೆ ಹುಟ್ಟಲಿಲ್ಲ. ದೇವರಿಗೂ ಅಂದಲಿಲ್ಲ, ಸಾಧು ಸತ್ಪುರುಷರಿಗೂ ಅಂದಲಿಲ್ಲ. ಹಡೆದ ತಂದೆ ತಾಯಿಗಳನ್ನ ನೋಡ್ಕೊಲಿಲ್ಲ ಅಂದ್ರ ಹೆಣ್ಣಿಗಾಗಿ ಹೊಣ್ಣಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಬಡದಾಡುವಂತ ತೀರ್ಮಾನ ಬರ್ತದೆ. ಇವತ್ತು ಒಂದೊಂದು ಗೇಮಿಂಗ್ ಸಂಬಂಧ ಜಗತ್ತಿಗೆ ಬಂದ್ರೆ ಅದಕ್ಕೆ ನಾಯಿನೇ ಹಾಕ್ತೀನಿ. ಎಲ್ಲರೂ ಬಬಲಾದಿಗೆ ಬರ್ತೀವಿ. ಆಗ ನಾ ಹೊರತು ಬಂದು ನೋಡಿದ್ನಿ ನಮ್ಮ ಬಬಲಾದಾಗ ನಾ ಅದನ್ನು ನಾವು ಉಪ್ಪರಟ್ಟೆಗೆ ಅದನ್ನು ನೋಡಿ ರೋಡ್ ಗುಂಡ ಬಬಲಾದಿ ಭಕ್ತರಾದ್ರು ಅಷ್ಟು ಮುತ್ಯಾನ ಪ್ರಸಾದ್ ತಗೊಂಡು ಗುಂಪು ಬಂದ್ಬಿಟ್ರಿ. ನಾಯಿನೇ ಸದಾಶಿವ ಮುತ್ಯ ಯಾರಿಗೂ ಮದ್ಯವನ್ನ ತಗೋ ಅಂತ ಹೇಳಿಲ್ಲ. ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡಾರು. ಹಿಂದಾಗಿದ್ದನ್ನ ಹೇಳ್ಯಾರು, ಮುಂದಾಗಿದ್ದನ್ನ ಬರೆದಿಟ್ಟಾರು. ನೀವ್ ಎದಕ್ಕೆ ತಗೋತಿರ್ತೀರ್ತ? ನೀವು ಏನ್ರ ಮಾಡ್ತೀರಿ? ಪವನ ಮಾಡ್ತೀರ ತಗೊಂಡು ನೋಡೋಣ. ಯಾರಿಗೂ ಆಗುದಿಲ್ರಿ. 3 ಲೋಕದ ಲೆಕ್ಕ ಬರ್ದಾರ ಅವರು. 7 ಬಿಂದು ಕಾಲುಗಳನ್ನ ಇಟ್ಕೊಂಡು 7 ಯುಗದ ಲೆಕ್ಕ ಬರ್ತಂತ ಪವಾಡ ಪುರುಷರವರು. ತೀರ್ತಿದ್ದನ್ನ ಹಾಲು ಮಾಡ್ಯಾರ, ಹಾಲಿದ್ದನ್ನ ತೀರ್ಥ ಮಾಡ್ಯಾರ. ಅವರಲ್ಲಂತ ಅಷ್ಟಮಾ ಸಿದ್ಧಿ ಪುರುಷರಿದ್ರು ಅವರು. ಇವತ್ತು ನಮಗೆ ಯಾರಿಗಾರ ಹಾಕತ್ತೇನ್ರಿ? ಯಾರಿಗೂ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಇವತ್ತು ನಡೆ ನುಡಿಗಳು ಕೆಟ್ಟು ಹೋಗ್ಬಿಟ್ಟವೆ. ಇವತ್ತು ಎಲ್ಲಾರು ಜಗತ್ತು ಹದಗೆಟ್ಟಂತ ಹೇಳ್ತಾರ. ಜಗತ್ತು ಹದಗೆಟ್ಟಿಲ್ಲ. ಜಗತ್ತಿನ ಇರ್ತಕ್ಕಂಥ ಈ ಮನಸ್ಸುಗಳ ಹದಗೆಟ್ಟ. ಎರಡನೇದ್ದು ನೋಡುವಂತ ದೃಷ್ಟಿ. ಇವೆರಡೂ ಹದಗೆಟ್ಟ, ನಡೆ ನುಡಿಗಳ ಕೆಟ್ಟ ನಾವಿಂತ ಪರಿಸ್ಥಿತಿ ಬಂದ್ವಿ ಇವತ್ತು. ಯಾರ ಮಾತು ಯಾರು ಕೇಳುವಲ್ರು. ನಾವ್ ಹಿಂಗ ಮಾಡ್ಕೊತ ಹೋದೇವ್ ತಿಳ್ಕೊ. ಯಾರ ಮಾತು ಯಾರು ಕೇಳಿಲ್ಲ, ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರ ಮುಂದ ನಮ್ಮ ಮಕ್ಕಳು ಹೆಂಗ ಬರ್ತಾರಪ್ಪ ಅಂದ್ರೆ ಮುಂದಿನ ಫ್ಯೂಚರ್ ಅಪ್ಪಗ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡುವಂತ ತೀರ್ಮಾನ ಬರ್ತದೆ. ಹಡೇದ ಅಪ್ಪಗ ನಿಮ್ಮ ಅಪ್ಪದನು ಅಪ್ಪ ಅನ್ನತಂದ್ರ ನೀ ಅಪ್ಪನ ಕೊಟ್ಟು ಕೊಡಿಸು ನಮ್ಮಪ್ಪ, 10,000 ರೂಪಾಯಿ ಕೊಡು ನಮ್ಮಪ್ಪ, ಇಲ್ಲಿಗೆ ನಮ್ಮ ಅಪ್ಪ ಅಲ್ಲ ಅನ್ನುವಂತ ತೀರ್ಮಾನ ಬರ್ತದೆ. ಅದಕ್ಕೆ ನಡೆ ನುಡಿಗಳು ಶುದ್ಧವಾಗಿಟ್ಟುಕೊಂಡು ಹಡೆದ ತಂದೆ ತಾಯಿಗಳು ಮಗುವಿನ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡದೇ ಇದ್ರೆ ಅದಕ್ಕೆ ಕೇಡು ಕಚ್ಚಿಟ್ಟ ಬುದ್ಧಿ. ಮಕ್ಕಳನ್ನ ಸರಿಯಾದ ಮಾರ್ಗದಲ್ಲಿ ಇರಬೇಕು. ಇವತ್ತು ನಮ್ಮಲ್ಲಿ ಮೊಬೈಲ್ ಬಂದದಲ್ಲ, ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೆಯದಾಗ್ತದಲ್ಲ ಅಷ್ಟು ಕೆಟ್ಟದ್ದೂ ಆಯ್ತು. ಎಷ್ಟು ಸರಿ ಇರಲಿ ಮಗ. ಅದರ ಜೊತೆಗೆ ಹಡೆದ ತಂದೆ ತಾಯಿಗಳು ಮಗುವಿನ ಭವಿಷ್ಯದ ಕಡೆಗೆ ಒತ್ತು ಕೊಡದೇ ಇದ್ದರೆ, ಮುಂದಿನ ಯುವ ಪೀಳಿಗೆ ನೀವು ಎಚ್ಚರ ಆಗದೇ ಇದ್ದರೆ ಮುಂದೆ ಎಂತ ತೀರ್ಮಾನ ಬರ್ತದಪ್ಪ ಅಂದ್ರ ಮನ ಬಂಗಾರ ಇದ್ದವರ ಮನೆಯೊಳಗ
ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ, ಗುಂಡು ಗುಣದಾಡಿ ಹರಿದು ಹೋಗುವಂತ ತೀರ್ಮಾನ ಸಹಿತ ಬರ್ತದೆ. ಎಚ್ಚರದಿಂದ ಇರಬೇಕೆಲ್ಲರೂ. ಬಲ್ಲಿದ ಶರಣರು ಸದಾಶಿವಪ್ಪನಿಗೆ ಕೇಳಿದ್ರಂತ, ಅಲ್ಲಪ್ಪ ಜಗತ್ತಿಗೆ ಮಕ್ಕಳ ಕೊಟ್ಟಿ, ಗಂಡಸಗ ಮಕ್ಕಳ ಕೊಟ್ಟಿ, ಆದ್ರ ನಿನಗ ಮಕ್ಕಳಿಲ್ಲಲ್ರಿ ಅಂದ್ರತ್ತ. ಎಲ್ಲಾ ಹುಚ್ಚ, ಜಗತ್ತಿನ ಮೂಲೆ ಮೂಲೆಗಳಿಗೆ ಎಷ್ಟು ಜೀವರಾಶಿ ಅದಾವು, ಎಷ್ಟು ಸದಾಶಿವನ ಭಕ್ತರಲ್ಲ ಅವರ ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳು ಅಂತ ಹೇಳಿದ್ರು ಸದಾಶಿವ. ಅದಕ್ಕೆ ಪ್ರಬಲಾದಿಯ ಸಂಪ್ರದಾಯ ಹೇಳೋದಿಷ್ಟೇ, ಮನೆಗೆ ಬಂದಾಗ ಒಂದು ತುತ್ತು ಅನ್ನ ಕೊಡ್ರಿ, ಒಂದು ಗ್ಲಾಸ್ ನೀರು ಕೊಡ್ರಿ. ಈ ವಿಷಯವನ್ನ ಯಾಕೆ ಹೇಳ್ತೀನಪ್ಪ ಅಂದ್ರ, ಸದಾಶಿವ ಮುತ್ಯ ಸಾಧು ಸತ್ಪುರುಷರು ದೇವರು ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ, ಹಾರೂರಿಗೆ ಹರನಾಗಿ, ಕುರುಬನಿಗೆ ಬೀರನಾಗಿ, ಮುಸಲರಿಗೆ ಬೀರನಾಗಿ ಬರ್ತೀನಿ, ನನ್ನ ಗುಣ ಹಿಡಿರೋ ಮಕ್ಕಳಿದೆ ಅಂತ ಹೇಳಿ. ಅವ ಬರೋ ಟೈಮಕ್ಕ ಯಾರ್ಯಾರು ತಪ್ಪು ಮಾಡಿರ್ತಾರಲ್ಲ, ತಪ್ಪ ಮಾಡಿದವ್ರ ಹನಿ ಕಿತ್ಕೇತಾನ, ಸುಳ್ಳು ಹೇಳೋರ್ನ ಕಿವಿ ಹಳ್ಳ ಹಚ್ಕೇತಾನ, ನಮ್ಮ ನಿಮ್ಮೆಲ್ಲ ಲೆಕ್ಕ ಕೇಳಕ್ ಹೊಸ್ತಾದ ಹುಟ್ಟಿ ಬರ್ತಾನ, ನಿರ್ಮಲವಾಗಿರಂತ ಹೇಳ್ಯಾನ. ಇವತ್ತು ಮನುಷ್ಯನಲ್ಲಿ ಅಧಿಕಾರದ ಸೊಕ್ಕ, ರೊಕ್ಕದ ಸೊಕ್ಕ, ಯೌವನದ ಸೊಕ್ಕ, ಹಣ್ಣದ ಸೊಕ್ಕ ಹೆಚ್ಚಾಗಿ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಗಕತ್ತಾನ. ಇವತ್ತು ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಗತ್ತಾನ. ಅದಕ್ಕ ಹೇಳ್ಯಾರ ಅವ್ರ ತಮ್ಮ ಮುಂಡಿ ಪದದೊಳಗ, ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ, ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ, ಹಗಲದ ಹೊತ್ಕೊಂಡು ಹೋಗುವಂತ ತೀರ್ಮಾನ ಬರ್ತದೆ. ಕರೋನಾದಾಗ ರೊಕ್ಕ ಉಳಿಸ್ತೇನ್ರಿ ಯಾಕ್ರಿ? ಯಾರು ಉಳಿಸ್ತ ರೊಕ್ಕ? ರೊಕ್ಕರು ಹೋತು, ಜೀವಕ್ಕೆ ಜೀವನು ಹೋತು. ರೊಕ್ಕವ ಗಳಿಸಿರಿ ಮಕ್ಕಳಿಗೆ ದಿಕ್ ಪಾಲ